Henry Fayol, Principles of Management. Everyone, welcome to Business Studies class 12. Today we will discuss about Fayol's Principles of Management under a second chapter, the Principles of Management. So, Henry Fayol, a French management theorist, is considered as a father of general management, one of most influential contributor to the modern concept of management. His theory can be universal applied, such as a social, economic, political field. So, there are 14 principles of management. So, we will discuss one by one. First one is division of work. So, division of work means shramada vibhajane. It is possible to divide it into any work into small jobs. Each job should be performed by a specialist. So, division of work leads to specialization. The aim of this produces more and better than same effort. If every job is assigned to a right person to right quantity and equal production will improve. ಸೊ ಡಿವಿಷನ್ ಆಫ್ ವರ್ಕಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಸಂಸ್ಥೆಯಲ್ಲಿರುವಂತಹ ಹಲವಾರು ಕೆಲಸಗಳನ್ನು ಯಾವುದೇ ಕೆಲಸಗಳನ್ನ ಹಂಚಿಕೊಂಡು ಮಾಡುವಂಥದ್ದು. ಈಗ ಒಬ್ಬನೇ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅವನಿಗೆ ಹೆಚ್ಚು ಟಯರ್ಡ್ನೆಸ್ ಆಗುತ್ತೆ. ಅದ್ರ ಜೊತೆಗೆ ಕೆಲಸಗಳು ಫಾಸ್ಟಾಗಿ ಮೂವ್ ಆಗೋದಿಲ್ಲ. ಮತ್ತು ಅವನಿಗೆ ಎಷ್ಟು ಜ್ಞಾನ ಇದೆಯೋ ಅದರ ಆಧಾರದ ಮೇಲೆ ಮಾತ್ರ ಕೆಲಸಗಳು ನಡೀತಾ ಹೋಗುತ್ತೆ. ಅದೇ ಹಲವಾರು ಜನ ಸೇರಿಕೊಂಡು ಮಾಡಿದ್ರೆ ಅಲ್ಲಿ ಹಲವಾರು ರೀತಿ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ಸೊ ದ ಮೇನ್ ಇಂಟೆನ್ಷನ್ ಈಸ್ ಟು ಗೆಟ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಆ್ಯಂಡ್ ಕ್ವಾಂಟಿಟಿ ಆ್ಯಂಡ್ ರೈಟ್ ಪರ್ಸನ್ ಟು ರೈಟ್ ಕ್ವಾಲಿಟಿ ಆಫ್ ಅ ಪ್ರಾಡಕ್ಟ್. ಸೊ ಏನಾಗುತ್ತೆ, ಪ್ರಾಡಕ್ಟಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಪೆಷಲೈಸ್ಡ್ ವ್ಯಕ್ತಿಗಳು ಕೆಲಸ ಮಾಡಲಿಕ್ಕೆ ಹೆಚ್ಚು ಸಹಾಯ ಆಗುತ್ತೆ. ಸೊ ಡಿವಿಷನ್ ಆಫ್ ಅ ವರ್ಕ್ ಪ್ರಿನ್ಸಿಪಲ್ ಅಡಾಪ್ಟ್ ಮಾಡ್ಕೊಳ್ತೀನಿ. ದೆನ್ authority and responsibility. According to Fayol, authority is the right to give orders and obtain obedience. Responsibility means accountability, which is the result of authority. If authority is granted to a person, should also be responsible. In the same way, if anybody is made responsible, he should also have the sufficient authority. There should be between the balance these two. So ಆಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಆಥಾರಿಟಿ ಅಂತಂದರೆ ಏನು ಹೇಳುವಂಥದ್ದು ಅಂತಂದರೆ ಯಾವುದೇ ಒಂದು ಕೆಲಸಗಾರರಿಗೆ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಡೋದು ಅಥವಾ ಆದೇಶವನ್ನು ಕೊಡೋದು ಆಥಾರಿಟಿ. ದೆನ್ ರೆಸ್ಪಾನ್ಸಿಬಿಲಿಟಿ ತನಗೆ ಕೊಟ್ಟಂಥ ಕೆಲಸವನ್ನು ಸರಿಯಾಗಿ ನಿಭಾಯಿಸುವಂಥದ್ದು. ಸೊ ಆಥಾರಿಟಿ ಏನಾಗುತ್ತೆ ಅಂತಂದರೆ ಜವಾಬ್ದಾರಿ ಇಲ್ಲದಿರೋ ಆಥಾರಿಟಿ ಏನಾಗುತ್ತೆ, ಅದು ಕೇವಲ ಏನು ಮಾಡುವಂಥದ್ದು, ಸರಿ ಇರ್ರೆಸ್ಪಾನ್ಸಿಬಲ್ ಆಗಿ ಅಥವಾ ನೆಗ್ಲಿಜೆನ್ಸಿಯಿಂದ ಇರುವಂಥದ್ದು ಅಥವಾ ತನ್ನದೇ ಎಲ್ಲದು ಅಂತ ಸರ್ವಾಧಿಕಾರವನ್ನು ಹೊಂದುವಂಥದ್ದು. ಅದೇ ರೀತಿ ಅಧಿಕಾರ ಇಲ್ಲದೇ ಇರೋ ಜವಾಬ್ದಾರಿ ಕೇವಲ ಗುಲಾಮಗಿರಿ ಥರ ಆಗುತ್ತೆ. ಸೊ ದೇ ಬ್ಯಾಲೆನ್ಸ್ ಬಿಟ್ವೀನ್ ಟೂ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಬೋತ್ ಮೇಂಟೈನ್ಡ್ ಈಕ್ವಲಿ. ದರ್ ಶುಡ್ ಬಿ partially between authority and responsibilities. Both are maintained equity. Then third one is discipline. It means obedience to the organization, rules and employment agreement. One should have a good relationship with others, following rules and regulations, performing assigned tasks, honesty with interest, all comes under discipline. So in the organization, the work should be smooth and successfully running at that time. They maintain the discipline, a good discipline in the organization. At that time the organization will smoothly running. ಸೊ ಏನಾಗುತ್ತೆ, ಡಿಸಿಪ್ಲಿನ್ ಇದ್ದರೆ, ಶಿಸ್ತು ಇದ್ದರೆ ಆರ್ಗನೈಸೇಷನ್ ಚೆನ್ನಾಗಿ ನಡೆಯುತ್ತೆ. ಸೊ ಪ್ರಿನ್ಸಿಪಲಲ್ಲಿ ಏನಾಗುತ್ತೆ, ಶಿಸ್ತನ್ನು ಅಳವಡಿಸ್ಕೊಳ್ಳೇಬೇಕು. ಯಾಕೆ ಅಳವಡಿಸ್ಕೋಬೇಕು ಅಂತಂದರೆ, ಒಂದು ಆರ್ಗನೈಸೇಷನ್ ಅಲ್ಲಿರುವಂಥ ಎಲ್ಲರೂ ಸರಿಯಾಗಿ ಪ್ರೀತಿಯಿಂದ ಇರುವಂಥದ್ದು ಇರ್ಬೋದು, ಅಥವಾ ಸಿಸ್ಟಮೆಟಿಕ್ ಆಗಿ ಸಮರ್ಪಕವಾಗಿ ಕೆಲಸಗಳನ್ನು ನಿಭಾಯಿಸೋದು ಇರ್ಬೋದು, ವಹಿಸಿಕೊಟ್ಟಂಥ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ದಕ್ಷತೆಯನ್ನು ಮಾಡೋದು, ಇವೆಲ್ಲ ಏನಾಗುತ್ತೆ ಶಿಸ್ತಿನ ಮಧ್ಯದಲ್ಲಿ ಅಂದರೆ ಡಿಸಿಪ್ಲಿನ್ ಅಂಡರಲ್ಲೇ ಬರುವಂಥದ್ದು. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಶಿಸ್ತು ಉಲ್ಲಂಘನೆ ಆದರೆ
ನಿಯಂತ್ರಣ ತಪ್ಪಿದ್ರೆ ಏನು ಮಾಡಬೇಕಾಗುತ್ತೆ, ಕೆಲವೊಂದಿಷ್ಟು ಜವಾಬ್ದಾರಿಗಳು ರಿಸ್ಕ್ ಬರ್ತವೆ, ಅವುಗಳನ್ನೆಲ್ಲ ಶಿಸ್ತನ್ನು ಪಾಲಿಸಿದ್ರೆ ಮಾತ್ರ ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಸೊ ಡಿಸಿಪ್ಲಿನ್ ವಿಲ್ಡ್ ವರ್ಕಿಂಗ್ ಫೋರ್ಸಸ್ ಎಸೆನ್ಷಿಯಲ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಅ ಪ್ರೊಡಕ್ಷನ್. ಸೊ ಡಿಸಿಪ್ಲಿನ್ ಇದ್ದರೆ ಏನಾಗುತ್ತೆ, ವರ್ಕಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಬರಲಿಕ್ಕೆ ಸಾಧ್ಯ. ದೆನ್ ಫೋರ್ತ್ ಒನ್, ಯುನಿಟಿ ಆಫ್ ಅ ಕಮಾಂಡ್. There should be only one boss for every individual employee. If employees get orders from two or more superiors, at that time the principle of unity command is violated. Each one should be commanded by one and responsibility that only one. So at that time, if two or more superiors to give a worker, so at that time the work will slowly, then lot of confusions will created. ಏನಾಗುತ್ತೆ, ಯುನಿಟಿ ಆಫ್ ಅ ಕಮಾಂಡ್. ಸೊ ಕಮಾಂಡ್ ಆದೇಶವನ್ನು ಕೊಡೋನು ಒಬ್ಬನೇ ಆಗಿದ್ದಾಗ ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯಿಗಳಿಗೆ ಏನಾಗುತ್ತೆ, ಈಸಿಯಾಗಿ ಕೆಲಸವನ್ನು ಮಾಡ್ಬೋದು. ಸೊ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಜನ ಆದೇಶವನ್ನು ಕೊಟ್ಟಾಗ ಯಾರು ಕೆಲಸವನ್ನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ದೆನ್ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ, ಆವಾಗ ಕೆಲಸದ ಹಂಚಿಕೆ ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. Then unity of a direction. So each group should be a lead by only one leader. It ensures the unity of action and coordination. It helps to conduct all the activities smooth and resources can be utilized to the maximum extent to effectively. So the principles violated, it leads to a wastage of resources, increasing the cost and unhealthy competitions. ಸೊ ಯುನಿಟಿ ಆಫ್ ಡೈರೆಕ್ಷನ್. ಸೊ ಆ್ಯಸ್ ಇಟ್ ಈಸ್ ಸೇಮ್ ಕಮಾಂಡ್ ಥರನೇ ಒಂದೇ ಕೆಲಸಗಳನ್ನ, ಅಂದರೆ ಯಾವ ಕೆಲಸ ಮೊದಲು ಮಾಡಬೇಕು, ಅದ್ರ ನಂತರ ಯಾವ ಕೆಲಸ ಮಾಡಬೇಕು, ಅದ್ರ ನಂತರ ಯಾವ ಕೆಲಸ ಮಾಡಬೇಕು ಅಂತ ಹೇಳ್ತಾ ಹೋದಾಗೆ ಯುನಿಟಿ ಆಫ್ ಡೈರೆಕ್ಷನ್, ನಿರ್ದೇಶನವನ್ನು ಸರಿಯಾಗಿ ಕೊಡ್ತಾ ಹೋದಾಗೆ ಏನಾಗ್ತಾ ಹೋಗುತ್ತೆ, ಕೆಲಸಗಳು ಸರಿಯಾಗಿ ನಡ್ಕೊಂಡು ಹೋಗ್ತವೆ. ಒಂದು ವೇಳೆ ನಿರ್ದೇಶನ ಕೊಡುವಲ್ಲಿ ಬೇರೆ ಬೇರೆ ರೀತಿಯ ನಿರ್ದೇಶನಗಳನ್ನು, ಅಂದರೆ ಬೇರೆ ಬೇರೆ ಕೆಲಸಗಳನ್ನು ಕೊಡ್ತಾ ಹೋದಾಗೆ ಏನಾಗುತ್ತೆ, ಯಾವ ಕೆಲಸ ಮೊದಲು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾವ ಕೆಲಸ ಆಮೇಲೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಏನಾಗುತ್ತೆ, ರಿಸೋರ್ಸಸ್ ಸಂಪನ್ಮೂಲ ವೇಸ್ಟೇಜ್ ಆಗುತ್ತೆ. ಹಾಗಾಗಿ ಅನ್ಹೆಲ್ದಿ ಕಾಂಪಿಟೇಷನ್ನು, ಸ್ಪರ್ಧಾತ್ಮಕವಾಗಿ ಇಲ್ಲದೇ ಇರುವಂಥ ಕಾಂಪಿಟೇಷನ್ಸ್ಗಳು, ಅನಾರೋಗ್ಯಕರ ಒಂದು ಸ್ಪರ್ಧೆಗಳು ಏರ್ಪಡುತ್ತೆ. ಸೊ ನಿರ್ದೇಶನ ಏನಾಗಿರಬೇಕು, ಸರಿಯಾದ ಡೈರೆಕ್ಷನ್ ಕೊಟ್ಟರೆ ಮಾತ್ರ ವರ್ಕು ಕರೆಕ್ಟಾಗಿ ನಡೆಯುತ್ತೆ ಲೀಡರು. ದೆನ್ ಸಬಾರ್ಡಿನೇಷನ್ ಆಫ್ ಅ ಇಂಡಿವಿಜುವಲ್ interest. The interest of an organization should be taken priority over the interest any one individual employee. Every worker should show the interest towards the achievement of the organization goal. Individual interest of workers should not be disturb the organization interest. So subordination of individual interest to organizational interest or general interest. ಸೊ ಇಲ್ಲೇನಾಗುತ್ತೆ ಅಂದರೆ ಆರ್ಗನೈಸೇಷನ್ನಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯಿ ತನ್ನ ವೈಯಕ್ತಿಕ ಒಂದು ಹಿತಾಸಕ್ತಿ ಬಗ್ಗೆ ಕಾಳಜಿಯನ್ನು ಮಾಡದೆ ಎಲ್ಲರ ಒಂದು ಹಿತಾಸಕ್ತಿ ಕಂಪನಿಯನ್ನು ಅಥವಾ ಆ ಒಂದು ಆರ್ಗನೈಸೇಷನ್ನ ಡೆವಲಪ್ ಮಾಡೋದ್ರಲ್ಲಿ ಇದ್ದರೆ ಏನಾಗುತ್ತೆ ಹೇಳಿ, ಆರ್ಗನೈಸೇಷನು ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅವು ಎಲ್ಲರ ಒಂದು ವೈಯಕ್ತಿಕ ಹಿತಾಸಕ್ತಿ ಏನಾಗಿರಬೇಕು ಅಂತಂದರೆ ಜನರಲ್ ಆಗಿರಬೇಕು, ಎಲ್ಲರದ್ದು ಒಂದೇ ರೀತಿಯಲ್ಲಿ ಕಂಪ್ನಿ ಅಂದರೆ ಆರ್ಗನೈಸೇಷನ್ನ ಇಂಪ್ರೂವ್ ಮಾಡೋದಿರಬೇಕು. ಆವಾಗ ಏನಾಗುತ್ತೆ, ಆ ಒಂದು ಆರ್ಗನೈಸೇಷನು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ಸೊ ರೆಮ್ಯುನರೇಷನ್ ಶುಡ್ ಬಿ ಜಸ್ಟ್ ಆ್ಯಂಡ್ ಈಕ್ವಲಿ. ದಿಸ್ ವಿಲ್ ಎನ್ಶೂರ್ ದ atmosphere, a good relationship between the workers and management. It helps to smooth working in the organization. The remuneration payable should be lead the workers to maintain the minimum standard of living and at the same time it should be between the paying capacity of the organization. Then it should can be incentives. So remuneration of employees ಅಂದರೆ ಎಂಪ್ಲಾಯೀಸ್ಗೆ ಕೊಡುವಂತಹ ಸಂಬಳಗಳೇನಾಗಿರಬೇಕು, ಸರಿಯಾಗಿ ರೀತಿಯಲ್ಲಿ ಎಲ್ಲ ಪ್ರಮಾಣದ, ಅಂದರೆ ಯಾರಿಗೆ ಎಷ್ಟು ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು, ಈಕ್ವಾಲಿಟಿನ, ಸಮಾನತೆಯನ್ನು ಮೇಂಟೈನ್ ಮಾಡಬೇಕು. ಅದರ ಜೊತೆಗೆ ಅವರು ಮಾಡಿದಂಥ ಕೆಲಸಕ್ಕೆ ತಕ್ಕನಾಗಿ ಸಂಬಳ ಇರಬೇಕು. ಅವರ ಒಂದು ಜೀವನ ಶೈಲಿಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇಟ್ ಕ್ಯಾನ್ ಬಿ ಮೇಂಟೈನ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅದೇನಾಗಿರಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಸೂಕ್ತವಾಗಿ ಇರಬೇಕು. ಅದ್ರ ಜೊತೆಗೆ ಇಟ್ ಶುಡ್ ಬಿ ವಿತಿನ್ ದ ಪೇಯಿಂಗ್ ಕೆಪಾಸಿಟಿ ಆಫ್ ದಿ ಆರ್ಗನೈಸೇಷನ್ ಏನಾಗಿರಬೇಕು, ಸರಿಯಾಗಿ ಪೇಬಲ್ ಮಾಡೋ ರೀತಿಯಲ್ಲಿ ಇರಬೇಕು. ದೆನ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್.
centralization and decentralization. The centralization of decision-making power in the hands of one or a few called centralization. On authority of a power dispersal from two or more persons, decision-making capacity to maintain the two or more persons is called as a decentralization. So, ಸೆಂಟ್ರಲೈಸೇಷನ್ ಅಂತಂದರೆ ಏನು ಮಾಡುವಂಥದ್ದು, ಒಂದು ನಿರ್ಧಾರ ತಗೊಳ್ಳುವಂಥ ಕೆಪಾಸಿಟಿ ಒಂದು ಅಥವಾ ಹೆಚ್ಚು ಅಂದರೆ 2-3 ಜನ ಅಷ್ಟೇ ತಗೊಳ್ಳುವಂಥದ್ದು. ಡಿಸೆಂಟ್ರಲೈಸೇಷನ್ ಅಂದರೆ ನಿರ್ಧಾರ ತಗೊಳ್ಳುವಂಥ ಅಧಿಕಾರವನ್ನು ಹೆಚ್ಚು ಜನ ತಗೊಳ್ಳುವಂಥದ್ದು. ಸೊ ಇಲ್ಲಿ ಸಂಸ್ಥೆ ಡಿಸೆಂಟ್ರಲೈಸೇಷನ್ ಅಳವಡಿಸ್ಕೊಂಡ್ರೆ ಏನು ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ಇರುತ್ತೆ. ಕೆಲವೊಂದು ಸಲ ಸೆಂಟ್ರಲೈಸೇಷನ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ದೊಡ್ಡ ದೊಡ್ಡ ಆರ್ಗನೈಸೇಷನ್ನಲ್ಲಿ ಏನು ಮಾಡುವಂಥದ್ದು, ಡಿಸೆಂಟ್ರಲೈಸೇಷನ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಚಿಕ್ಕ ಪುಟ್ಟ ಒಂದು ಆರ್ಗನೈಸೇಷನ್ಗಳಿಗೆ ಸೆಂಟ್ರಲೈಸೇಷನ್ ಮಾಡ್ಕೊಳ್ಳುವಂಥದ್ದು. ಸೊ ಇವುಗಳನ್ನು ಕೂಡ ಮೇಂಟೈನ್ ಮಾಡುವಂಥದ್ದು ಕೆಲವೊಂದು ಸಂದರ್ಭಗಳಿರುತ್ತೆ ಫೇಯೋಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ. ದೆನ್ ಸ್ಕೇಲರ್ ಪ್ರಿನ್ಸಿಪಲ್ಸ್. ದ ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಫ್ರಮ್ ಹೈಯೆಸ್ಟ್ ಟು ಲೋವೆಸ್ಟ್ ranks are known as a scalar chain. According to the Fayol, organization should have a chain authority of a communication from top to bottom. It should be followed by manager and subordinate. They can be violated only when cases of emergency to facilitate the rapid and easy communication without delay. So, scalar chain means in the work process top to lower level management. ಸೊ ಏನಾಗುವಂಥದ್ದು ಅಂತಂದರೆ, ಟಾಪ್ ಲೆವೆಲ್ನ ಒಂದು ಕೆಲಸಗಾರರು ಮಿಡ್ಲ್ ಲೆವೆಲ್ ಅವರಿಗೆ ಕೆಲಸಗಳನ್ನ ಕೊಟ್ಟಾಗ, ಮಿಡ್ಲ್ ಲೆವೆಲ್ ಅವರು ಲೋವರ್ ಲೆವೆಲ್ ಅವರಿಗೆ ಕೆಲಸಗಳನ್ನ ಕೊಟ್ಟಾಗ ಕೆಲಸಗಳು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತದೆ. ಇದು ಸ್ಕೇಲರ್ ಚೈನನ್ನು ಅಳವಡಿಸ್ಕೊಂಡಾಗ. ಒಂದು ವೇಳೆ ಒಬ್ಬರು ಒಂದು ಮೇಲಿನ ಅಧಿಕಾರಿಗಳು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲದೆ ಮೇಲಿನ ಅಧಿಕಾರಿಗಳು ಚಿಕ್ಕ ಕೆಲಸವನ್ನು ಮಾಡೋದು, ಕೆಳಗಿನ ಅಧಿಕಾರಿಗಳು ದೊಡ್ಡ ಕೆಲಸ ಮಾಡೋದು, ಇವೆಲ್ಲ ಏನಾಗುತ್ತೆ ಹೇಳಿ ಹೆಚ್ಚು ಹೆಚ್ಚು ಗೊಂದಲಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಸ್ಕೇಲರ್ ಪ್ರಿನ್ಸಿಪಲ್ನ ಅಳವಡಿಸ್ಕೊಂಡ್ರೆ ಈಸಿಯಾಗಿ ವರ್ಕ್ಗಳು ಮೂವ್ ಆನ್ ಆಗುತ್ತೆ. ದೆನ್ ಆರ್ಡರ್. According to Fayol, people and material must be suitable the place to the appropriate time to maximum efficiency. This principle states that there is a places for everything. Everything must be places. If it's a fixed places of everything, it is a present there. There is a no hindrances and activities. So, in order ಅಂತಂದ್ರೆ ಆದೇಶವನ್ನು ಕೊಡೋದು ಮಟೀರಿಯಲ್ಗಳಿಗೆ ಇರ್ಬೋದು, ರಿಸೋರ್ಸಿಗೆ ಇರ್ಬೋದು ಅಥವಾ ವ್ಯಕ್ತಿಗೆ ಇರ್ಬೋದು. ಸೊ ಆಜ್ಞೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರೆ, ಯಾವ ವಸ್ತು ಎಲ್ಲಿರಬೇಕು, ಯಾವ ವ್ಯಕ್ತಿ ಎಲ್ಲಿರಬೇಕು ಅನ್ನೋದನ್ನ ಕರೆಕ್ಟಾಗಿ ಆದೇಶ ಹೊರಡ್ತಾ ಇದ್ರೆ, ಆಜ್ಞೆ ಹೊರಡ್ತಾ ಇದ್ರೆ ವರ್ಕ್ ಏನಾಗುತ್ತೆ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಆರ್ಗನೈಸೇಷನ್ ಅಂತ. ದೆನ್ ಈಕ್ವಿಟಿ. ಆಲ್ ಶುಡ್ ಬಿ ಟ್ರೀಟೆಡ್ ಆಸ್ ಈಕ್ವಲಿ. ದರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಇನ್ ಬೈ ಒನ್ ಅಕೌಂಟ್ ಆಫ್ ದ ರಿಲಿಜಿಯನ್, ರೀಜನ್, ಲ್ಯಾಂಗ್ವೇಜ್, ಕ್ಯಾಸ್ಟ್, ಬಿಲೀಫ್ಸ್ ಆ್ಯಂಡ್ ನ್ಯಾಷನಾಲಿಟಿ. ಸೊ ಈಕ್ವಿಟಿ, ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಹೊಂದಿಕೊಂಡು ಏನು ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು. ಒಂದು ಆರ್ಗನೈಸೇಷನಲ್ಲಿ ಯಾವುದೇ ರೀತಿ ಭಾಷೆ, ಜನಾಂಗ, ಧರ್ಮ, ಜಾತಿ ಯಾವುಗಳನ್ನು ಕನ್ಸಿಡರ್ ಮಾಡದೆ ಸರಿಯಾಗಿ ಕೆಲಸ ಮಾಡೋರಿಗೆಲ್ಲ ಒಂದೇ ರೀತಿ ರೆಸ್ಪೆಕ್ಟನ್ನು ಕೊಟ್ಟಾಗ, ಈಕ್ವಲ್ ಆಗಿ ನೋಡಿದಾಗ ಆರ್ಗನೈಸೇಷನ್ ಸಕ್ಸಸ್ ಆಗಿ ನಡೆಯುತ್ತೆ. ದೆನ್ ಸ್ಟ್ಯಾಬಿಲಿಟಿ ಆಫ್ ಪರ್ಸೋನಲ್. ಎಂಪ್ಲಾಯೀಸ್ ಟರ್ನ್ ಓವರ್ ಶುಡ್ ಬಿ minimized to the maintain the organization efficiency. So employees should be selected and appointment through the various procedure. He should be kept there the post of minimum fixed period. That should be given a reasonable time of show the result. He should be paid attractive remuneration and incentives. Organizers should be recognized and reward efficiency. So ಇಲ್ಲಿ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಸ್ಟ್ಯಾಬಿಲಿಟಿ ಆಫ್ ಎ ಪರ್ಸೋನಲ್. ಏನ್ ಮಾಡುವಂಥದ್ದು, ಎಂಪ್ಲಾಯಿಗಳನ್ನ ಬೇರೆ ಬೇರೆ ರೀತಿಯ ವಿಭಾಗದಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿದ್ರು ಕೂಡ ಅವ್ರನ್ನ ಕೆಲವೊಂದು ಮಿನಿಮಮ್ ಪೀರಿಯಡ್ ತನಕನಾದ್ರೂ ಅವ್ರನ್ನ ಇಟ್ಕೋಬೇಕು ಜಾಬಲ್ಲಿ. ಸೊ ಯಾಕಂತಂದ್ರೆ ಅವರು ಇಂಪ್ರೂವ್ ಆಗ್ಲಿಕ್ಕೆ ಅವಕಾಶವನ್ನ ಕೊಡುವಂಥದ್ದು. ಅದ್ರ ಜೊತೆಗೆ ಒಂದು ಸೂಕ್ತವಾದಂತಹ ರೆಮ್ಯುನರೇಷನ್ ಇರ್ಬೋದು, ಇನ್ಸೆಂಟಿವ್ಸ್ಗಳಿರ್ಬೋದು, ಅವುಗಳನ್ನ ರಿವಾರ್ಡ್ಗಳನ್ನಾಗಿ ಕೊಡ್ತಾ ಇರಬೇಕು, ಪ್ರೋತ್ಸಾಹ ಮಾಡ್ತಾ ಇರಬೇಕು ಎಂಪ್ಲಾಯೀಸ್ಗೆ. ಆಗ ಏನಾಗುತ್ತೆ, ಎಂಪ್ಲಾಯೀಸ್ಗೆ ಬೋರ್ ಆಗುದಿಲ್ಲ ಸಂಸ್ಥೆಯ ಬಗ್ಗೆ, ಹಾಗೆ ಅವರಿಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ಅವರು ಈಸಿಯಾಗಿ ಒಂದು ಆರ್ಗನೈಸೇಷನ್ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಇನಿಷಿಯೇಟಿವ್. ಸೊ ಇನಿಷಿಯೇಟಿವ್, ಇಟ್ ವಿ ಎನ್ಕರೇಜ್ ಟು ಡೆವಲಪ್ ದ ಕ್ಯಾರಿ ಔಟ್ ಆಫ್ ದ ಪ್ಲಾನ್ಸ್ ಅಂಡ್ ಇಂಪ್ರೂವ್ಮೆಂಟ್. ದ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ದ ಎಂಪ್ಲಾಯೀಸ್ ಟು ಆಲ್ ಲೆವೆಲ್ ಶುಡ್ ಬಿ ಗಿವನ್ ದ ಫ್ರೀಡಮ್ ಟು ಸಮ್ ಎಕ್ಸ್ಟೆಂಟ್ ಆಸ್ ದರ್ ಕ್ಯಾನ್ ಬಿ ಫಾರ್ವರ್ಡ್ ಅಂಡ್ ಯೂಸ್ ದ ಸ್ಕಿಲ್ಸ್ ಟು ಅಚೀವ್ ದ ಎಕ್ಸ್ಪೆಕ್ಟೆಡ್ ಗೋಲ್ಸ್. ಸಮಟೈಮ್ಸ್ they give opportunity to employees because some employees have a creative thoughts. So
ಏನು ಮಾಡುವಂಥದ್ದು, ಅವರಿಗೆ ಇನಿಷಿಯಲ್ ಆಗಿ ಬಿಡುವಂಥದ್ದು, ಇನಿಷಿಯೇಟಿವ್ ಕೊಡುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಎಂಪ್ಲಾಯೀಸ್ಗಳಿಗೆ ಅವರಿಗೆ ಏನು ಆಲೋಚನೆ, ಕೆಲಸದ ಆಧಾರದ ಮೇಲೆ ಯಾವುದೊಂದು ಕ್ರಿಯೇಟಿವಿಟಿ ಇರ್ಬೋದು, ಅವರಿಗೆ ಮಾಡಲಿಕ್ಕೆ ಬಿಡುವಂಥದ್ದು. ಆಗ ಏನಾಗುತ್ತೆ, ಹೊಸ ಹೊಸ ಐಡಿಯಾಸ್ಗಳು ಬರುತ್ತೆ, ಹಾಗೆ ಒಂದು ಅಪ್ಡೇಟ್ ಆಗಲಿಕ್ಕೆ ಹೆಚ್ಚು ಸಾಧ್ಯ ಆಗುತ್ತೆ ಆರ್ಗನೈಸೇಷನ್. ದೆನ್ ಎಸ್ಪಿರೇಟ್ ದಿ ಕಾರ್ಪ್ಸ್. ಮ್ಯಾನೇಜ್ಮೆಂಟ್ ಶುಡ್ ಟೇಕ್ ಅ ನೆಸೆಸರಿ ಟು ಪ್ರಮೋಟ್ ದ ಟೀಮ್ ಸ್ಪಿರಿಟ್ ಅಮಾಂಗ್ ದ ಎಂಪ್ಲಾಯೀಸ್. It has to develop the mentality in one family members. There should be a mutual confidence and understanding. It has to reduce the wastage of resources, misuse, careless of the resources. So, ಏನು ಮಾಡುವಂಥದ್ದು, spirit of cooperations. So, it maintained a good relationship in the organization. ಏನಾಗುವಂಥದ್ದು, ಅಲ್ಲಿ ಟೀಮ್ ಸ್ಪಿರಿಟ್ಗೆ ಹೆಚ್ಚು ಆದ್ಯತೆನ ಕೊಡೋದು, ಎಲ್ಲರನ್ನ ಮೋಟಿವೇಟ್ ಮಾಡೋದಿರ್ಬೋದು, ಎಲ್ಲರೂ ಒಂದೇ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇರೋ ರೀತಿಯ ಫೀಲ್ ಮಾಡುವಂಥ ಕೆಲಸವನ್ನ ಮಾಡುವಂಥದ್ದು. ಎಲ್ಲರೂ ಆ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ, ಕೇರ್ಲೆಸ್ ಆಗೋದಿರ್ಬೋದು, ನೆಗ್ಲಿಜೆನ್ಸ್ ಇರ್ಬೋದು, ಇವೆಲ್ಲನ ತೊಡೆದು ಹಾಕಬಹುದು. ಸೊ ಟೀಮ್ ಸ್ಪಿರಿಟ್ ತುಂಬಾ ಮುಖ್ಯ. ಸೊ ಆಸ್ ಪರ್ ದಿ ಫೇಯೋಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ಸ್ ಆರ್ 14 principles of management are division of a work, authority and responsibility, discipline, unity of a command, unity of a direction, subordination of individual interest to general interest, a remuneration of employees, centralization and decentralization, scalar chain, order, equity, stability of a personnel, initiative, a spirit of the corps. So these are all Fayol's principles of management. I hope today class you will understand. If you are like this video, please like, share and as well as subscribe. Thanks for watching.